ಕಾರ್ಯಕರ್ತರ ಬಾಂಧವರೇ, ನನಗೆ ಇವತ್ತು ಚೀಮೂಲ್ ಎಲೆಕ್ಷನ್ಸ್ಗೆ ಎಂತ ಫೈನಲ್ ಮಾಡೋದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ನಾವು ಪ್ರತಿಯೊಂದು ನಾವು ಆಗ್ಬೋದು, ಹುಟ್ಟುವರಾಗ್ಬೋದು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್, ನಾವು ಪ್ರತಿ 2 ಭಾಗದಿಂದ ನಮ್ಮ ಸೀನಿಯರ್ ಲೀಡರ್ಸನ್ನ ಕರೆಸಿ ನಾವು ನಮ್ಮ ಕ್ಯಾಂಡಿಡೇಟ್ ಈ ಥರದವರು ಅಂತ ಬಿಡಿಸೋದಕ್ಕೋಸ್ಕರ ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಬೆಳಗ್ಗೆಯಿಂದ ಸುಮಾರು ಒಂದು 4-5 ಗಂಟೆ ನಾವು ಕೂತ್ಕೊಂಡು ಮಾತಾಡಿದ್ದೀವಿ. ಅದಕ್ಕೆಲ್ಲ ಹಿರಿಯರಾದಂಥ ಎಲ್ಲರಿಗೂ ನಾನು ಧನ್ಯವಾದ ಫಸ್ಟ್ ನಾನು ಅರ್ಪಿಸ್ತೀನಿ. ಎಲ್ಲರೂ ಒಂದು ಸಹಮತದಿಂದ ಎಲ್ಲರೂ ಒಂದು ಒಪಿನಿಯನ್ ತೊಗೊಂಡು ನಾವು ಕೊನೆಗೆ ನಮ್ಮ ಚಕ್ರೇಗೌಡರ ವಿಚಾರದಲ್ಲಿ ನಾವು ಫೈನಲ್ ಮಾಡಬೇಕಾದ್ರೆ ಸುಮಾರು ಹೊತ್ತು ಡಿಸಿಷನ್ ಆಯಿತು. ಎಲ್ಲ ಒಂದು ಆಸ್ಪೆಕ್ಟ್ ನಾವು ಕನ್ಸಿಡರ್ ಮಾಡಿ ಮತ್ತು ಕೊನೆಗೆ ನಾವು ಫೈನಲ್ ಮಾಡಿದ್ವಿ. ನಾಳೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, ನಾಮಿನೇಷನ್ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ನಾಳಿದ್ದು ಅಧಿಕೃತವಾಗಿ ನಾಳಿದ್ದು 2 ದಿನದಲ್ಲಿ ನಾವು ತಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಯಾವ ಟೈಮಲ್ಲಿ ಅಂತ. ಅದಕ್ಕೆ ತಕ್ಕಂಗೆ ನಾವು ಇಬ್ಬರದೂ ಒಂದೇ ಸತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ. ಒಂದು ಕಡೆ ಶ್ರೀನಿವಾಸ್ ಅವರು ಇರ್ತಾರೆ, ಇನ್ನೊಂದು ಕಡೆ ಚಕ್ರೇಗೌಡರು ಇರ್ತಾರೆ. ಪ್ರದೀಪ್ ಅವರು ಕೂಡ ತುಂಬ ಸಹಾನುಭಾವದಿಂದ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ನಾನು ಪ್ರದೀಪ್ಗೂ ಕೂಡ ಆಭಾರಿಯಾಗಿರ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅಂದ್ಕೊಂಡಿಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೂತಿದ್ದೀವಿ. ಯಾರು ಈ ಥರ ಕ್ಯಾಂಡಿಡೇಟ್ ಆ ಥರ ಕ್ಯಾಂಡಿಡೇಟ್ ಅಂತ ನಾವು ಯಾರೂ ಕೂಡ ನಾವು ನಿಲ್ಲಿಸದೆ ನಾವು ಫೈನಲ್ ಮಾಡಬೇಕಂತ. ಹಾಗಾಗಿ ತಮ್ಮ ಸಹಕಾರ ನಾವು ಕೊಡ್ತೀವಿ. ಏನಂದರೆ ನಾವು ಎಲೆಕ್ಷನ್ಸ್ಗೆ ಹೋಗ್ಬೇಕಾದ್ರೆ ತುಂಬ ಮುತುವರ್ಜಿ ವಹಿಸಿ ತುಂಬ ಏನಂತಾರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಎಲೆಕ್ಷನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಸುಮ್ಮನೆ ಬೇಜವಾಬ್ದಾರಿಯಾಗಿ ಹೋದರೆ ಏನು ಪ್ರಯೋಜನ ಆಗೋದಿಲ್ಲ. ನಮ್ಮಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಡಿಲಿಗೇಟ್ಸ್ ರಿಕ್ವೆಸ್ಟ್ ಮಾಡೋದೇನೆಂದರೆ ತುಂಬ ನಿಮ್ಗೆ ಗೊತ್ತಿರುವಂಥ ಕಾಂಟ್ಯಾಕ್ಟ್ ನೀವು ಮೀಟ್ ಮಾಡಿ ನೀವು ಮಾತಾಡೋದು ಇವೆಲ್ಲ ನೀವು ಜವಾಬ್ದಾರಿ ತಗೊಂಡು ನಾವು ಇದು ನಮ್ಮ ಡೆಲಿಗೇಟ್ಸ್ ಎಲ್ಲರೂ ನಾವು ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಒಪ್ಪಿಸಿದ್ವಿ ಕೂಡ. ಮತ್ತು ಈ ಕಡೆಗೆ ಗುಡೇಪಣ್ಣದ್ದು ಕೂಡ ನಾವು ಮಾತಾಡಿ ಅವ್ರದ್ದು ಕೂಡ ನಾವು, ಯಾಕೆಂದರೆ ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ್ ಅವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗುಡೇಪಣ್ಣನ ಕೂಡ ಆಭಾರಿಯಾಗಿದ್ದೀನಿ. ಸೊ ಅವರು ಕೂಡ ಬರ್ತಾರೆ, ನಾಮಿನೇಷನ್ ಹಾಕೋ ಟೈಮಲ್ಲಿ ಅವರು ಕೂಡ ಬರ್ತಾರೆ. ನಾವು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ ನಾವು. ಸೊ ಹಾಗಾಗಿ ಇವತ್ತೆಲ್ಲ ನಮಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಹೇಳ್ತಾ, ತಮ್ಮ ಕೋಆಪ್ರೇಷನ್ನು ಮತ್ತು ಇನ್ನೂ ಕೋಆರ್ಡಿನೇಷನ್ ಏನಿದೆಯೋ ಎಲ್ಲ ನಿಮ್ಮ ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು. ಯಾಕಂದರೆ ಡಿವೈಡ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಅದನ್ನು ಯಾರು ತಲೆಗೆ ಹಾಕ್ಕೊಂತೀರ, ಎಲ್ಲರೂ ಒಂದೇ ಅನ್ನೋ ಥರ ಒಂದು ಭಾವನೆ ಇಟ್ಕೊಳ್ಳಿ. ಕಿತ್ತಾಡಿದ್ರೆ ನಾವು ಕಿತ್ತಾಡ್ಕೊತೀವಿ, ನೀವು ಯಾಕೆ ಕಿತ್ತಾಡಬೇಕು? ದಯವಿಟ್ಟು ನೀವು ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಒಂದೇ. ನೀವು ಆ ಥರ ಬಂದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಕೂತ್ಕೊಂಡು ಅಲ್ಲಲ್ಲೇ ಸಾರ್ಟ್ ಔಟ್ ಮಾಡೋಣ. ಈ ಒಂದು ಎಲೆಕ್ಷನ್ ಏನಿದೆಯೋ ಅವ್ರಿಗೆ ನಮ್ಮ ಪಾರ್ಟಿಗೆ ಗೌರವ ತರೋಂಥ ಒಂದು ಎಲೆಕ್ಷನ್ನು ನೀವೆಲ್ಲರೂ ತುಂಬ ಮುತುವರ್ಜಿಯಿಂದ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.